ನಮಸ್ಕಾರ, ವೆಲ್ಕಮ್ ಟು ದ ಮೂವಿ ಟ್ರಕ್. ಇವತ್ತಿನ ದಿನ ನಾವು ಚಾರ್ಮಿನಾರ್ ಖ್ಯಾತಿಯ ಮೇಘ್ನಾ ಗಾಂವ್ಕರ್ ಮೇಡಮ್ ಜೊತೆ ಇದ್ದೀವಿ. ಮೇಡಮ್, ವೆಲ್ಕಮ್ ಟು ದ ಮೂವಿ ಟ್ರಕ್. ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್. ಮೇಡಮ್, ನಾವು ಹುಬ್ಬಳ್ಳಿಯವರು, ನೀವು ಗುಲ್ಬರ್ಗದವರು. ಹೌದು, ಅಲ್ಲೇ ಆಜು ಬಾಜು. ಹೌದು. ನಾವಿನ್ನು ರಾಧೆ ಪಾತ್ರದಿಂದನ ಹೊರಗ್ ಬಂದಿಲ್ಲ. ಆ ಇನ್ನು ಮೇಡಮ್ ನೀವು ಎಲ್ಲ ಸೈಲೆಂಟ್ ಆಗೇ ಇದೀರಿ ಆತರ. ಸೊ ಈ ಒಂದು ಹಾರರ್ ಮೂವಿ ಒಳಗ ನೀವು ಮಾಡಿದ್ರಿ ಚೂಮಂತರ್ ಸಿನಿಮಾದೊಳಗ. ಆ ಮಿರರ್ ಸೀನ್ ನೋಡಿದ್ವಿ ಮ್ಯಾಮ್ ನಾವು ಟ್ರೇಲರ್ ದೊಳಗ. ಅದ್ ಎಷ್ಟ್ ಐತಿ ಅಂದ್ರ ಅದ್ ಜಸ್ಟ್ ಒಂದ್ ಸೀನ್ ಸಾಕು, ಅದು ಪ್ಯೂರ್ಲಿ ಹಾಂಟಿಂಗ್ ಐತಿ. ನಿಮ್ಗೆ ಎಷ್ಟು ಹಾರಿಫಿಕ್ ಆಗಿ ಕಾಣ್ತೈತಿ. ಇಂತ ಒಂದ್ ಪಾತ್ರ ಮಾಡೋದ್ ಬಹಳ ಕಷ್ಟ. ಈ ಒಂದು ಪಾತ್ರನ ನೀವ್ ಹೆಂಗ್ ಫುಲ್ ಆಫ್ ಮಾಡಿದ್ರಿ ಮೇಡಮ್? ಆಕ್ಚುಲಿ ಫಸ್ಟ್ ಆಫ್ ಆಲ್ ನೀವು ಚಾರ್ಮಿನಾರ್ ಬಗ್ಗೆ ಮಾತಾಡಿದ್ರಿ. ಹೌದ್ರಿ. ಅಂಡ್ ಅದರಿಂದ ಆಚೆ ಬರಕ್ ಆಗ್ತಾನೆ ಇಲ್ಲ ಅಂತ ಹೇಳಿದ್ರಿ. ನಿಜ ಅದು. ನಾನ್ ಎಲ್ಲೇ ಹೋದ್ರು ಕೂಡ, ಏರ್ಪೋರ್ಟ್ ಹೋದ್ರು ಕೂಡ, ಕಾಫಿ ಶಾಪ್, ನನ್ ಎಲ್ಲಿ ಹೋದ್ರು ಕೂಡ ರಾಧೆ ಅಂತ ಕರೀತಾರೆ. ಚಾರ್ಮಿನಾರ್ ಸೂಪರ್ ಮೇಡಮ್, ಅಲ್ಲ ಸೀನು ಹಂಗೆ ಅದ್ರ ಬಗ್ಗೆನೇ ಮಾತಾಡ್ತಾರೆ. ನಾನ್ ತುಂಬಾ ಯೋಚನೆ ಮಾಡ್ತೀನಿ, ಅದಾದ್ಮೇಲೆ ಎಷ್ಟೊಂದ್ ಸಿನಿಮಾ ಮಾಡಿದೀನಲ್ವಾ, ಬಟ್ ಅದೇ ಮೈಂಡ್ ಅಲ್ಲಿ ಉಳ್ಕೊಂಡಿದೆ ಜನರಿಗೆ. ಕರೆಕ್ಟ್. ಇವ್ರು ಹಿಂಗೆ ಸ್ವೀಟ್ ಸಿಂಪಲ್ ಹಂಗೆ ಅನ್ಕೊಂಡಿದ್ದಾರೆ. ರಿಯಲ್ ಲೈಫ್ ಅಲ್ಲಿ ನೋಡಿದ್ರೆ ಎವ್ರಿಬಡಿ ಶಾಕ್ಡ್ ಆಕ್ಚುಲಿ. ಕರೆಕ್ಟ್. ಸೊ ಈ ಸಿನಿಮಾ ಆ ಸಿನಿಮಾಗೆ ಕಂಪ್ಲೀಟ್ಲಿ ಡಿಫ್ರೆಂಟ್. ಕರೆಕ್ಟ್. ಇದನ್ನ ನಾನು ಭರವಸೆ ಕೊಡಬಹುದು. ಆಸ್ ಅನ್ ಆಕ್ಟರ್ ನನಗ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದ್ರಲ್ಲಿ ಸಿಂಪಲ್ ಸ್ವೀಟ್ ಕಾಯ್, ಆಮೇಲೆ ಇದ್ರಲ್ಲಿ ಡೆಡ್ ಆಪೋಸಿಟ್ ಅಂತ ಹೇಳ್ಬಹುದು. ಸೊ ಆಸ್ ಅನ್ ಆಕ್ಟರ್ ನನ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆಸ್ ಅ ಆಡಿಯನ್ಸ್ ಕೂಡ ನಿಮ್ಗೆ ಖುಷಿ ಆಗುತ್ತೆ ನೋಡಿದಾಗ. ಕರೆಕ್ಟ್. ಚಾರ್ಮಿನಾರ್ ಅನ್ನೋರು ಇವಾಗ ನೆಕ್ಸ್ಟ್ ಚೂಮಂತರ್ ಅಲ್ವಾ? ಆಗ್ಲಿ ಮೇಡಮ್, ಆಗ್ಲಿ. ಮ್ಯಾಮ್, ಹಾರರ್ ಜಾನ್ರದಾಗ ವರ್ಕ್ ಮಾಡೋದು ಬಹಳ ಕಷ್ಟ. ಯಾಕಂತಂದ್ರ ಭಯ ಪಡುದು ಅಥವಾ ಭಯ ಪಡಿಸುದು ಎರಡೂನು ಸ್ಕ್ರೀನ್ ಮೇಲೆ ಅವಶ್ಯಕತೆಗಿಂತ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಅದನ್ನ ನಮಗ ರಿಯಲೈಸ್ ಮಾಡ್ಕೊಳ್ಳೋದ ಕಷ್ಟ. ಅಂತ ಒಂದ್ ಸಂದರ್ಭದೊಳಗ ನೀವು ಯಾವ ತರ ಅದನ್ನ ನನ್ಗೇನ್ ಮಾಡಿದ್ರಿ? ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಭಯ ಪಡ್ಬೇಕು ಅಂತ ಹೇಳ್ತಿದ್ರು. ಅಂದ್ರೆ ಏನೋ ಒಂದ್ ಆಗುತ್ತೆ, ಭಯ ಪಡ್ಬೇಕು ನೀವು ಅಂತ ಹೇಳ್ಬಿಟ್ಟು. ರಿಯಲ್ ಲೈಫ್ ಅಲ್ಲಿ ನನಗ್ ಭಯನೇ ಆಗಲ್ಲ. ನನ್ಗೆ ಅದ್ರ ದೆವ್ವ ಅಂದ್ರೆ ಭಯ. ನನಗೆ ಹಾರರ್ ಸಿನಿಮಾ ನೋಡಲ್ಲ ನಾನು ಆಕ್ಚುಲಿ. ಬಟ್ ಭಯ ಅಂದ್ರೆ ಅದ್ ಹೆಂಗ್ ತೋರ್ಸೋದು? ಭಯ ಅಂದ್ರೆ ಸುಮ್ನೆ ಹಿಂಗೆ ಏನೋ ಅದನ್ನ ಹೆಂಗ್ ರಿಯಾಕ್ಟ್ ಮಾಡೋದು? ರಿಯಲ್ ಲೈಫ್ ಅಲ್ಲಿ ನಾನು ರಿಯಾಕ್ಟ್ ಮಾಡಲ್ಲ ಜಾಸ್ತಿ. ಸೊ ಹಿಂಗೆ ರಿಯಾಕ್ಟ್ ಮಾಡ್ಬೇಕು ಅಂದಾಗ ಆಸ್ ಅನ್ ಆಕ್ಟರ್ ನಾನು ಹೆಂಗ್ ತೆಗಿಲಿ ಅದ್ರು ನನ್ನ ಒಳಗಡೆಯಿಂದ. ಅಫ್ಕೋರ್ಸ್ ನಮ್ನೀತ್ ವಾಸ್ ದೇರ್, ನಮ್ಮ ಡೈರೆಕ್ಟರ್ ಅವ್ರು ಹೆಲ್ಪ್ ಮಾಡಿದ್ರು. ಅವ್ರು ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ ಕರ್ವಾ ಸಿನಿಮಾ ಮಾಡ್ಬಿಟ್ಟು. ಸೊ ಜನರಿಗೂ ಭಯ ಪಡಿಸಿದ್ದಾರೆ, ಆಕ್ಟರ್ಸ್ಗೂ ಭಯ ಪಡಿಸಿದ್ದಾರೆ ಶೂಟಿಂಗ್ ಸೆಟ್ ಅಲ್ಲಿ. ಸೊ ಆಲ್ ದಿ ಕ್ರೆಡಿಟ್, ನಮ್ದು ಆಕ್ಟಿಂಗ್ ಕ್ರೆಡಿಟ್ ಗೋಸ್ ಟು ನಮ್ನೀತ್ ಸರ್. ನೈಸ್ ಮೇಡಮ್, ನೈಸ್. ಮೇಡಮ್, ಟ್ರೇಲರ್ ಒಳಗ್ ನಾವ್ ನೋಡಿದ್ವಿ, ಅಂದ್ರೆ ನೀವ್ ಒಂದು ಮಗುವನ್ನ ಒಂದು ಸೆಕ್ಯೂರ್ ಮಾಡುವಂತ ಒಂದು ಪಾತ್ರವನ್ನ ಕಾಣ್ತು ನಮಗ. ಆ ತಾಯಿ ಪಾತ್ರ ಮಾಡ್ಬೇಕಂದಾಗ ನಿಮ್ಗ ಯಾವ ರೀತಿ ಫೀಲ್ ಆತ್ರಿ? ನನಗೆ ಐ ಡೋಂಟ್ ನೋ. ಅಂದ್ರೆ ಐ ಥಿಂಕ್ ಪ್ರಾಬಬ್ಲಿ ನಾನು ಪ್ರೊಫೆಷನಲ್. ಸೊ ನನ್ ಕೆಲಸ ನಾನು ಕರೆಕ್ಟ್ ಆಗಿ ಮಾಡ್ತೀನಿ. ಇದ್ರ ಹಿಂದೆನೂ ನನಗೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್. ಅಂದ್ರೆ ಕಾಳಿದಾಸ ಕನ್ನಡ ಮಿಸ್ಟ್ರು ಅಂತ ಒಂದು ಸಿನಿಮಾ ಮಾಡಿದೆ ಜಗ್ಗೇಶ್ ಸರ್ ಜೊತೆ. ಅದ್ರಲ್ಲೂ ಐ ಪ್ಲೇಡ್ ಅ ಮದರ್ಸ್ ರೋಲ್. ಚಿಕ್ಕ ಹುಡುಗ ಮದರ್ ರೋಲ್ ಇತ್ತು. ಸೊ ಅದರಿಂದ ಒಂದ್ ಸ್ವಲ್ಪ ಹೆಲ್ಪ್ ಆಯ್ತು. ಈ ಸಿನಿಮಾ ಅಲ್ಲೂ ಕೂಡ ಅದೇ ಶೇಡ್ ಅಲ್ಲಿ ಬರುತ್ತೆ ಒಂದ್ ಸ್ವಲ್ಪ. ಅಂದ್ರೆ ಆ ಶೇಡ್ ಅಲ್ಲ, ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ತಾಯಿ ಶೇಡ್, ಆ ಒಂದ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾ ಇದೀನಿ. ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು, ಅದನ್ನೇ ಒಂದ್ ಸ್ವಲ್ಪ ಯೂಸ್ ಮಾಡ್ಕೊಂಡೆ. ಅಂಡ್ ಮೋರ್ ದೆನ್ ಎನಿಥಿಂಗ್ ನನ್ನ ಟೀಮ್ ತುಂಬಾ ಚೆನ್ನಾಗಿದೆ. ಐ ಆಮ್ ಪೇರ್ಡ್ ವಿತ್ ಪ್ರಭು ಅವ್ರ ಜೊತೆ. ಸೊ ಅವ್ರದ್ದು ನಂದು ಪೇರಿಂಗ್ ಚೆನ್ನಾಗಾಯ್ತು. ನಾವು ಕೋಆರ್ಡಿನೇಷನ್ ಚೆನ್ನಾಗಿರ್ತಾ ಇತ್ತು. ಆ ಚಿಕ್ಕ ಹುಡುಗಿ ಅನನ್ಯ ಅಂತ, ಅವಳಂತೂ ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್ ಆಕ್ಚುಲಿ. ಇವಾಗ್ಲೇ ಅಂದ್ರೆ ಅವಳು ಆಕ್ಟಿಂಗ್ ಮಾಡೋದ್ ನೋಡ್ಬಿಟ್ಟು ನಾವೇ ಭಯ ಪಡ್ತಾ ಇದ್ವಿ, ಎಷ್ಟು ಚೆನ್ನಾಗಿ ಮಾಡ್ತಾಳೆ ಇವಳು ಅಂತ ಹೇಳ್ಬಿಟ್ಟು. ಸೊ ನಾನ್ ಜಾಸ್ತಿ ಏನು ಮಾಡ್ಬೇಕೇ ಆಗಿಲ್ಲ, ಇವ್ರಿಬ್ರು ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಕರೆಕ್ಟ್. ಅದಕ್ಕೆ ತಕ್ಕಂಗೆ ನೀವು ಪ್ಯಾರಲಲ್ ಆಗಿ ನೀವು ಆಕ್ಟಿಂಗ್ ಮಾಡಿದಿರಿ ಅಬ್ಸಲ್ಯೂಟ್ಲಿ. ಅದೆಲ್ಲ ಸಿಂಕ್ ಆಗ್ಬೇಕು. ನಾನು ಒಬ್ಳೆ ಮಾಡೋ ಕೆಲಸ ಅಲ್ಲ ಅದು ಆಕ್ಚುಲಿ. ಮೇಡಮ್, ನಿಮ್ದು ಟ್ರೇಲರ್ ಒಳಗೆ ನಿಮ್ಮ ಪಾತ್ರವನ್ನ ನೋಡಿ ನಮ್ಗೆ ಏನ್ ಅನ್ಸ್ತಂದ್ರ, ಆಪ್ತ ಮಿತ್ರ ಒಳ ಸೌಂದರ್ಯ ಮೇಡಮ್ ಅವ್ರು ಹೇಳ್ತಾರ ಇದೆಲ್ಲ ನಾವ್ ನಂಬಂಗಿಲ್ಲ, ಇದೆಲ್ಲ ಕಟ್ಟುಕತೆ ಅಂತ ಅವ್ರು ಹೇಳ್ತಾರ. ನೀವು ಹಂಗ ಅಂತೀರಿ, ನಾವ್ ಇದೆಲ್ಲ ನಂಬಂಗಿಲ್ಲ ಅಂತ. ಸೊ ನಿಮ್ಗೆ ಆ ರೀತಿ ನಾವು ಕಂಪೇರ್ ಮಾಡಕ್ ಇಷ್ಟ ಪಡ್ತೀವಿ. ಅಂಡ್ ಡೆಫಿನೆಟ್ಲಿ ಮೇಡಮ್ ನಿಮ್ಗೆ ಸ್ಫೂರ್ತಿ ಅಂತ ಅನ್ಕೋತೀನಿ. ಏನ್ ಅನ್ಸ್ತು ಮ್ಯಾಮ್ ಈ ತರ ಒಂದು ಪಾತ್ರ ಬಂದಾಗ? ನನಗೆ ಸೌಂದರ್ಯ ಮೇಡಮ್ ರಿಯಲ್ ಲೈಫ್ ಅಲ್ಲಿ ಸ್ಫೂರ್ತಿ. ಅಂದ್ರೆ ಅವ್ರು ಯಾವ ರೀತಿ ನಡ್ಕೊಳ್ತಿದ್ರು, ಆಮೇಲೆ ಹೆಂಗ್ ಮಾತಾಡ್ತಾ ಇದ್ರು, ಹೆಂಗ್ ಕಂಡಕ್ಟ್ ಮಾಡ್ತಾ ಇದ್ರು, ಅವ್ರು ಬೇರೆ ಕೋ ಆಕ್ಟರ್ಸ್ ಜೊತೆ ಹೆಂಗ್ ಮಾತಾಡ್ತಾ ಇದ್ರು. ನನ್ಗೆ ಅವ್ರ ಇಂಟರ್ವ್ಯೂಸ್ ನೋಡಿದಾಗ ತುಂಬಾ ಖುಷಿ ಆಗೋದು. ಕೆಲವು ಆಕ್ಟರ್ಸ್ ಏನಾಗುತ್ತೆ, ಅವ್ರ ಆಕ್ಟಿಂಗ್ ಮಾಡಿದಾಗ ವಾವ್ ಅಂತ ಹೇಳ್ತೀರಾ. ಅಫ್ಕೋರ್ಸ್ ಅವ್ರು ಅದು ಕೂಡ ಇದ್ರು, ಬಟ್ ನೀವು ಹಿಂದೆ ರಿಯಲ್ ಲೈಫ್ ಅವ್ರ ಪರ್ಸನಾಲಿಟಿ ನೋಡಿದ್ರು ಕೂಡ, ಅದನ್ನ ಆಕ್ಟ್ರೆಸ್ ನೋಡಿದ್ರು ಕೂಡ ವಾವ್ ಅಂತ ನನಗೆ ಅವ್ರನ್ನ ಆಸ್ ಅನ್ ಆಕ್ಟ್ರೆಸ್ ನೋಡಿದಾಗ ಎಲ್ಲಾ ಪಾತ್ರದಲ್ಲೂ ಅವ್ರು ವಾವ್ ಅಂತ ಅನ್ಸೋರು. ನಿಜ ಜೀವನದಲ್ಲೂ ನಮ್ಗೆ ವಾವ್ ಅಂತಾನೆ ಅನ್ಸೋರು. ಸೊ ಥ್ಯಾಂಕ್ಸ್. ಐ ಮೀನ್ ಬಟ್ ಯಾ, ಅಂದ್ರೆ ವಾಟ್ ವಾಸ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶ್ಚನ್? ಅದೇ ನಿಮ್ಗೆ ಹೆಂಗ್ ಅನಿಸ್ತು? ಇಲ್ಲ ಅಂದ್ರೆ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ದು ಒಂದು ಸ್ಟೋರಿ ಲೈನ್ ಅಂತ ನಮ್ಗೆ ಹೇಳಿರ್ತಾರೆ. ಪ್ರಭು ಅವರು, ನಾನು ಮತ್ತೆ ಒಂದು ಚಿಕ್ಕ ಮಗು NRI ಕಪಲ್ ಲಂಡನ್ ಇಂದ ಇಂಡಿಯಾಗೆ ಬರ್ತೀವಿ. ಅದೊಂದು ಸ್ಟೋರಿ ಲೈನ್.
ಅವ್ರ ಜೊತೆ ಏನ್ ನಡೆಯುತ್ತೆ ಅನ್ನೋದೇ ಬೇಸ್ ಆಫ್ ದ ಸ್ಟೋರಿ. ಆಕ್ಚುಲಿ ಅದೇ ಬೇಸ್ ನಮ್ಮ ಸಿನಿಮಾದ ಕಥೆ. ಸೊ ಇಟ್ ವಾಸ್ ವೆರಿ ಈಸಿ. ಅಂದ್ರೆ ನನ್ನ ಕಥೆ ಹೇಳಿದಾಗ, ನನ್ನ ಕ್ಯಾರೆಕ್ಟರೈಸೇಷನ್ ಹೇಳಿದಾಗ, ಹಾಫ್ ದ ವರ್ಕ್ ಇಸ್ ಡನ್ ಆಕ್ಚುಲಿ. ಆಮೇಲೆ ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ಟು ನಮ್ಮ ಶೂಟಿಂಗ್ ಸೆಟ್ ಬಂದಾಗ ನಮ್ಮ ಕ್ಯಾಮ್ರಾಮನ್ ಹೇಳ್ತಾರೆ ಎಲ್ಲಿ ನಿಂತ್ಕೋಬೇಕು, ಏನ್ ಮಾತಾಡ್ಬೇಕು, ಏನ್ ಡೈಲಾಗ್ಸ್ ಇರುತ್ತೆ. ಸೊ ಎವ್ರಿಥಿಂಗ್ ಇಸ್ ಅ ಪಾರ್ಟ್ ಆಫ್ ಹೆಲ್ಪಿಂಗ್ ಅಸ್ ಔಟ್ ಆಕ್ಚುಲಿ. ಕರೆಕ್ಟ್ ಮ್ಯಾಮ್. ಆಮೇಲೆ ನೀವು ನಾರ್ತ್ ಕರ್ನಾಟಕ ಶೈಲಿಯಲ್ಲಿ ಮಾತಾಡ್ತಾ ಇದೀರಲ್ಲ, ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನಾನು ಹುಟ್ಟು ಬೆಳೆದಿದ್ದು ಗುಲ್ಬರ್ಗ ಆಕ್ಚುಲಿ, ಆಸ್ ಎವ್ರಿಬಡಿ ನೋಸ್. ನನಗೆ ಸ್ಕೂಲಲ್ಲಿ ಅಲ್ಲೇ ಮಾಡಿದೀನಿ. ಸೊ ನಾನ್ ಮನೆಗೆ ಹೋದ ತಕ್ಷಣ ಅದೇ ಬರುತ್ತೆ, ಏನ್ರಿ ಹೆಂಗ್ರಿ ಅಂತಾನೆ ಮಾತಾಡ್ತೀವಿ. ಮನೆ ಆಚೆ ಬಂದ ತಕ್ಷಣ ಬೆಂಗಳೂರು ಭಾಷೆ ಬಂದ್ಬಿಡುತ್ತೆ. ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ನನ್ಗೆ. ಬಟ್ ಐ ಲವ್, ನನ್ಗೆ ಯಾರೇ ಈ ತರ ಮಾತಾಡಿದ್ರು, ನನ್ಗೆ ಸಿಕ್ಕರು ಕೂಡ ಆ ಕಡೆಯಿಂದ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಥ್ಯಾಂಕ್ಸ್. ಚಾ ಇಷ್ಟನಾ ಅಥವಾ ಕಾಫಿ ಇಷ್ಟ ರೀ ನಿಮ್ಗೆ? ಆಕ್ಚುಲಿ ಬೆಂಗಳೂರು ಬಂದಾದ್ಮೇಲೆ ಕಾಫಿ ಅಡಿಕ್ಟ್. ಬಟ್ ಚಾ ನಾವ್ ಬಿಟ್ಕೊಡಲ್ ಬಿಟ್ರಿ. ಅದೊಂದು ಮೀಮು ಇದೆ, ಕಲ್ಬುರ್ಗಿ ಇದೆಯಾ ಎಲ್ಲೇ ಅದೇನ್ ಗೊತ್ತಾಗೋಲ್ತು, ಇಷ್ಟು ಬಿಸಿಲು ಐತಿ ಮಂದಿ ಚಾ ಕುಡಿಯತ್ತಾರ, ನೀ ಕಲ್ಬುರ್ಗಿ ಇದೆಯಾ? ಹೌದು, ಆಕ್ಚುಲಿ ಜನ ಕನ್ಫ್ಯೂಸ್ ಆಗ್ತಾರೆ. ನಾನು ನೋಡಿದ ತಕ್ಷಣ ಎಲ್ಲೋ ಇವ್ರು ಕಾರವಾರ ಅಲ್ಲಿರ್ಬೇಕು, ನಾನು ಗುಲ್ಬರ್ಗ ಅಂದ ತಕ್ಷಣ ಗುಲ್ಬರ್ಗನ, ಗುಲ್ಬರ್ಗ ಇದು ಕಲರ ಅಂತ. ಎಸ್, ಇದು ಗುಲ್ಬರ್ಗ ಕಲರ್. ಮೇಡಮ್, ನಿಮ್ಮ ಸಿನಿ ಜರ್ನಿ ಬಗ್ಗೆ ಶಾರ್ಟ್ ಆಗಿ ಹೇಳೋದಾದ್ರೆ? ಅಯ್ಯೋ, ನನಗೆ ಆಕ್ಚುಲಿ ಯಾವತ್ತೂ ಅನ್ಸಿರ್ಲಿಲ್ಲ ನಾನು ಸಿನಿಮಾ ಆಕ್ಚುಲಿ ಆಕ್ಟ್ರೆಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ನಾನ್ ಚಿಕ್ಕವಳಿರ್ಬೇಕಾದ್ರೆ ನನ್ನ ಅಕ್ಕ ನನ್ಗಿಂತ ಒಂದ್ 2 ವರ್ಷ ದೊಡ್ಡವರು, ಆಸ್ ಅ ಚೈಲ್ಡ್ ಆರ್ಟಿಸ್ಟ್ ಒಂದ್ ಸಿನಿಮಾ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ನಾವ್ ನೋಡೋಣ ಶೂಟಿಂಗ್ ಅಂತ ಬಂದಿದ್ವಿ. ನಾನ್ ಶೂಟಿಂಗ್ ಎಲ್ಲ ನೋಡಿದಾಗ ಒಂದಿನ ನಾನು ಹೀರೋಯಿನ್ ಅಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಸುಮ್ನೆ ಅನ್ಕೊಂಡಿದ್ದೆ. ಆಗುತ್ತೆ ಅಂತ ನಿಜವಾಗ್ಲೂ ನನ್ಗೆ ಗೊತ್ತಿರ್ಲಿಲ್ಲ. ಅದು ನಾನ್ ಹೋಗಿ ಟ್ರೈನು ಮಾಡಿಲ್ಲ ಆಕ್ಚುಲಿ. ಟಿವಿಯಲ್ಲಿ ಯಾರೋ ಬಂದು ಒಂದು ಶೋ ಹೋಸ್ಟ್ ಮಾಡಿ ಅಂತ ಹೇಳಿದ್ರು. ಕಾಲೇಜಲ್ಲಿ ಏನ್ ಹೇಳ್ತಾರೆ, ಪಾಕೆಟ್ ಮನಿ ಸಿಗುತ್ತೆ ಅಂತ ನಾನ್ ಮಾಡ್ದೆ. ಅಲ್ಲಿಂದ ನಾನ್ ಫಸ್ಟ್ ಟೈಮ್ ಟಿವಿಯಲ್ಲಿ ಬಂದಾಗ ಸಡನ್ ಆಗಿ ನಂಗೆ ಆಫರ್ ಶುರು ಆಯ್ತು, ಸಿನಿಮಾ ಮಾಡಿ ಅಂತ. ಅವಾಗ ನಮ್ ತಂದೆ ಹೇಳಿದ್ರು, ಇಲ್ಲ ನಮ್ ಕಡೆ ಸ್ಟಡೀಸ್ ತುಂಬಾ ಸ್ಟ್ರಿಕ್ಟ್. ನಮ್ ಕಡೆ ನಾರ್ತ್ ಕರ್ನಾಟಕ ಅಂದ್ರೆ ಸ್ಟಡೀಸ್ ಮಾಡ್ಲೇಬೇಕು ನಾವು. ಸೊ ಸ್ಟಡೀಸ್ ಮುಗಿಯೋವರೆಗೂ, ಅಟ್ ಲೀಸ್ಟ್ ಏನ್ ಹೇಳ್ತಾರೆ ಡಿಗ್ರಿ ಮುಗಿಯೋವರೆಗೂ ವೇಟ್ ಮಾಡಿ ಅಂತ ಹೇಳಿದ್ರು. ನಾನ್ ಡಿಗ್ರಿ ಎಕ್ಸಾಮ್ ಬಿಟ್ಟಿದ್ದೀನಿ, ನನ್ಗೆ ಅಷ್ಟೊಂದು ಆಫರ್ಸ್ ಬರ್ತಾನೆ ಇತ್ತು. ಫಸ್ಟ್ ನಾನು ಅಲ್ಲಿಂದ ಶೂಟಿಂಗ್ ಸೆಟ್ ಗೆ ಹೋಗಿದ್ದೀನಿ. ಎಕ್ಸಾಮ್ ಮುಗಿತು, ಲಾಸ್ಟ್ ಎಕ್ಸಾಮ್ ನಾನು ಶೂಟಿಂಗ್ ಸೆಟ್ ಗೆ ಹೋಗಿದ್ದೀನಿ. ಸೊ ನಾನು ಅಷ್ಟು ವೇಟ್ ಮಾಡ್ತಾ ಇದ್ದೆ, ಯಾವಾಗ ಮುಗಿತ ಸ್ಟಡೀಸ್, ನಾನು ಶೂಟಿಂಗ್ ಅಲ್ಲಿ ಆಕ್ಟ್ ಮಾಡ್ಬೇಕು, ಅಂದ್ರೆ ಸಿನಿಮಾ ಆಕ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅಂಡ್ ಅದು ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ನಿಜ, ಅದು ತಾನೇ ಬಂದಿದೆ ನನಗೆ. ಸೊ ಇಟ್ಸ್ ಎ ಗಾಡ್ಸ್ ಗಿಫ್ಟ್ ಆಕ್ಚುಲಿ. ಅಂಡ್ ನೀವು ಅದಕ್ಕೆ ಮ್ಯಾನಿಫೆಸ್ಟ್ ಮಾಡಿರಿ ಅಂತ ಅನ್ಕೋತೀನಿ. ನೀವು ಅನ್ಕೊಂಡಿದ್ರಲ್ಲ ನಾನು ಹಿಂಗ್ ಒಂದಿನ ಆಗ್ಬೇಕಂತ. ಇಲ್ಲಿವರೆಗೂ ಎಷ್ಟು ಸಿನಿಮಾಗಳನ್ನ ಕೊಟ್ಟಿರಿ ಮೇಡಮ್. ಈಗ ಚೂಮ್ ಅಂತಾರ ಸಿನಿಮಾ 15ನೇ ತಾರೀಕು ರಿಲೀಸ್ ಆಗತೈತಿ. ಅಂಡ್ ಈ ಒಂದು ಪ್ರಭು ಮುನ್ಕೂರ್ ಅವ್ರ ಜೊತೆ ನೀವು ಅಪೋಸಿಟ್ ರೋಲ್ ಪ್ಲೇ ಮಾಡಿರಿ. ಸೊ ಈ ಸಿನಿಮಾಗ ಬಹಳ ಯಶಸ್ಸು ಸಿಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ಮುಂದ್ ಬರುವಂತ ಎಲ್ಲಾ ಪ್ರಾಜೆಕ್ಟ್ಸ್ ಗಳಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೇನೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್.